ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ನೀವೆಲ್ಲ AT ಪಾಠವನ್ನು ಕೇಳಲಿಕ್ಕೆ ಕಾತರರಾಗಿದ್ದೀರಿ ಅಲ್ವಾ? ಮೊದಲಿಗೆ ಇಲ್ಲಿರುವಂತಹ ಸ್ಕ್ರೀನಲ್ಲಿ ಒಂದು ಚಿತ್ರ ಬರ್ತದೆ, ವಿಡಿಯೋ ಕ್ಲಿಪ್, ಅದನ್ನು ವೀಕ್ಷಿಸಿ. ಏನನ್ನು ಗಮನಿಸಿದ್ದೀರಿ ಮಕ್ಕಳೇ? ವಾಹನ ದಟ್ಟಣೆ ಇರುವಂತಹ ಪ್ರದೇಶ, ವೃದ್ಧನೊಬ್ಬನು ರಸ್ತೆ ದಾಟ್ತಾ ಇದ್ದಾನೆ. ಗ್ರೀನ್ ಸಿಗ್ನಲ್ ನೀಡಿದ ಕಾರಣ ವಾಹನಗಳು ಸಂಚರಿಸುವುದಕ್ಕೆ ಪ್ರಾರಂಭಿಸಿವೆ. ವೃದ್ಧನು ರಸ್ತೆಯ ನಡುವೆ ಇದ್ದಾನೆ. ರಸ್ತೆ ದಾಟುವುದಕ್ಕೆ ಸಾಧ್ಯವಿಲ್ಲದೆ ಚಡಪಡಿಸ್ತಾ ಇದ್ದಾನೆ. ಇದನ್ನು ಗಮನಿಸಿದಂತಹ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾ ಇದ್ದಾನೆ? ವೃದ್ಧನನ್ನು ರಸ್ತೆ ದಾಟಿಸಿದ್ದಾನೆ. ಮಕ್ಕಳೇ, ಅಸಹಾಯಕನಾದಂತಹ ವೃದ್ಧನಿಗೆ ರಸ್ತೆ ದಾಟಿಸುವಂತಹ ಕೆಲಸವನ್ನು ಮಾಡಿದ್ದಾನೆ ಟ್ರಾಫಿಕ್ ಪೊಲೀಸ್. ಅತ್ಯುತ್ತಮವಾದಂತಹ ಸಹಾಯವನ್ನು ಟ್ರಾಫಿಕ್ ಪೊಲೀಸ್ ಮಾಡಿದ್ದಾರೆ ಇಲ್ಲಿ. ಮಕ್ಕಳೇ, ನೀವು ಕೂಡ ಇತರರಿಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಿರಬಹುದು ಅಲ್ವಾ? ನಿಮ್ಮ ರಕ್ಷಕರಿಗೆ ಆಗಿರಬಹುದು, ಹಿತೈಷಿಗಳಿಗಾಗಿರಬಹುದು, ಗೆಳೆಯರಿಗಾಗಿರಬಹುದು, ಊರಿನವರಿಗಾಗಿರಬಹುದು. ನೀವು ಮಾಡಿದಂತಹ ಸಹಾಯವನ್ನು ಒಮ್ಮೆ ನೆನಪಿಸಿ ಹೇಳ್ಬೋದಾ ಮಕ್ಕಳೇ? ವೆರಿ ಗುಡ್. ಗೆಳೆಯನು ಆಟದ ಮೈದಾನದಲ್ಲಿ ಬಿದ್ದಾಗ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಆಸ್ಪತ್ರೆಗೆ ಕರೆದೊಯ್ಯುವುದಕ್ಕೂ ಸಹಾಯ ಮಾಡಿದ್ದೀರಿ. ಇನ್ನು ಅನಾರೋಗ್ಯದಿಂದ ಹಲವು ದಿನಗಳ ಕಾಲ ತರಗತಿಗೆ ಬರಲು ಅಸಾಧ್ಯವಾದಂತಹ ವಿದ್ಯಾರ್ಥಿಗೆ ನಿಮ್ಮ ನೋಟು ಪುಸ್ತಕವನ್ನು ಕೊಟ್ಟು ಬರೆಯುವುದಕ್ಕೆ ಸಹಾಯ ಮಾಡಿದ್ದೀರಿ. ಇನ್ನು ಅಂಗವಿಕಲ ವಿದ್ಯಾರ್ಥಿಗೆ ತರಗತಿಯಿಂದ ಹೊರಗೆ ಹೋಗುವುದಕ್ಕೆ ಕಷ್ಟಪಡ್ತಾ ಇರುವಾಗ ಆ ವಿದ್ಯಾರ್ಥಿಗೆ ಕೈ ಹಿಡಿದು ನಡೆಸಿಕೊಂಡು ಹೋಗಿದ್ದೀರಿ. ಹೀಗೆ ಹಲವು ರೀತಿಯಲ್ಲಿ ನೀವು ಸಹಾಯ ಮಾಡಿದ್ದೀರಿ ಅಲ್ವಾ? ಇನ್ನೂ ಹಲವು ಮಕ್ಕಳು ನಾನು ಹೇಳ್ತೇನೆ ಅಂತ ಮುಂದಾಗಿದ್ದೀರಿ ಅಲ್ವಾ? ನೀವು ಏನು ಮಾಡಬೇಕು? ನೀವು ಇತರರಿಗೆ ಮಾಡಿದಂತಹ ಸಹಾಯವನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ನೀವು ಕಳಿಸಬೇಕು. ಆಗ್ಬೋದಾ? ಪರೋಪಕಾರವೇ ಪುಣ್ಯ, ಪರಪೀಡೆ ಪಾಪ ಎನ್ನುವ ಮಾತನ್ನು ಕೇಳಿದ್ದೀರಾ ಮಕ್ಕಳೇ? ಇತರರಿಗೆ ಪ್ರತ್ಯಕ್ಷ
ಅಥವಾ ಪರೋಕ್ಷವಾಗಿ ಸಹಾಯ ಮಾಡುವುದು ಪುಣ್ಯದ ಕೆಲಸ. ಇತರರನ್ನು ನೋಯಿಸುವುದು, ಮಾನಸಿಕ ಆಗಿರಬಹುದು, ಶಾರೀರಿಕವಾಗಿ ಆಗಿರಬಹುದು, ನೋಯಿಸುವುದು ಪಾಪದ ಕೆಲಸ. ಆದ ಕಾರಣ ನಾವು ಇತರರನ್ನು ನೋಯಿಸಬಾರದು. ನಮ್ಮಿಂದಾಗುವಂತಹ ಸಹಾಯವನ್ನು ನಾವು ಮಾಡಬೇಕು. ಇಷ್ಟು ಮಾತ್ರವಾ? ಅಲ್ಲ, ನಮ್ಮ ಮಾತಿನಲ್ಲಿ ನಯ ವಿನಯತೆ ಇರಬೇಕು. ಆಮೇಲೆ ಹಿರಿಯರನ್ನು ಭಕ್ತಿ ಗೌರವದಿಂದ ಕಾಣಬೇಕು, ಕಿರಿಯರನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ಇಂತಹ ಸದ್ಗುಣಗಳನ್ನು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಬೇಕು ಮಕ್ಕಳೇ. ನೀವು ಇತರರಿಗೆ ಸಹಾಯ ಮಾಡಿದಂತಹ ಕಥೆಗಳನ್ನು ಕೇಳಿರಬಹುದು, ನೋಯಿಸಿದಂತಹ ಕಥೆಗಳನ್ನು ಕೇಳಿರಬಹುದು ಅಲ್ವಾ? ಕಥೆ ಅಂದರೆ ನಿಮಗಿಷ್ಟ, ನೀವೆಷ್ಟೋ ಕಥೆಗಳನ್ನು ಓದಿರಬಹುದು ಅಲ್ವಾ? ಕಥೆ ಕವಿತೆ ರೂಪದಲ್ಲಿರುವುದನ್ನು ಗಮನಿಸಿದ್ದೀರಾ? ಜೀವನ ಕಲೆ ಎನ್ನುವಂತಹ 4ನೇ ಪಾಠದಲ್ಲಿ ಮೊದಲ ಕಥೆ ಕವಿತೆ ರೂಪದಲ್ಲಿದೆ. ಅದನ್ನು ಕಥನ ಕವನ ಅಂತ ಕರೀತಾರೆ. ನಿಮ್ಮ 4ನೇ ಪಾಠ ಜೀವನ ಕಲೆ ಎನ್ನುವ ಪಾಠದ ಮೊದಲ ಕಥನ ಕವನ ತೋಳ ಮತ್ತು ಕೊಕ್ಕರೆ. ಈ ತೋಳ ಮತ್ತು ಕೊಕ್ಕರೆ ಎನ್ನುವಂತಹ ಕಥನ ಕವನದಲ್ಲಿ ಏನಿದೆ ಅಂತ ನೋಡೋಣ. ಎಲ್ಲರೂ ತಯಾರಾಗಿದ್ದೀರಲ್ಲ? ಅಡವಿಯೊಳಗೆ ಬೇಟೆಯನ್ನು ಹುಡುಕಿ ಹುಡುಕಿಯೊಂದು ತೋಳ, ಕಡೆಗೆ ನೋಡಿ ಹಿಡಿದುದೊಂದು ಹುಲ್ಲೆ ಮರಿಯನು. ಒಡನೆಯದನು ತಿನ್ನುತ್ತಿರಲು ತಡೆದು ನಿಂತಿತೊಂದು ಎಲುಬು, ನಡುವೆ ಗಂಟಲೊಳಗೆ ಬಹಳ ನೋವನೆಸಗುತ್ತಾ. ಎತ್ತಿ ಕುತ್ತಿಗೆಯನು ತಾನು ಅತ್ತ ಇತ್ತ ಸುತ್ತಿ ಸುತ್ತಿ, ಎತ್ತ ಹೋದರೊಬ್ಬರಾದರದನು ನೋಡರು. ಸತ್ತೆನಯ್ಯೋ ನೋವಿನಿಂದ ಇತ್ತು ತಿನಿಸ ಹರುಷಗೊಳಿಪೆ, ಕತ್ತಿನೊಳಗೆ ತಡೆದು ನಿಂತ ಎಲುಬು ತೆಗೆವರ. ಬಿದ್ದು ಎದ್ದು ಕೂಗಲಿಂತು ಉದ್ದ ಕಾಲಬಕನು ತಾನು, ಸದ್ದು ಕೇಳಿ ಬಂದು ಎಲುಬು ತೆಗೆಯಲೊಪ್ಪಿದ. ಉದ್ದವಾದ ತನ್ನ ಕೊಕ್ಕನುದ್ದವಾಗಿ ನೀಡಿ, ಬಾಯೊಳಿದ್ದ ಎಲುಬು ಹೊರಗೆ ತೆಗೆದು ತಿನಿಸ ಕೇಳಿದ. ಸಾಕು ಸಾಕು ಗಳಹ ಬೇಡ, ಕಾಕು ಕೋಳಿ ಸಾಕು ನಿನ್ನ, ಕೊಕ್ಕು ಹೊರಗೆ ತೆಗೆಯ ಬಿಟ್ಟುದೊಂದು ಸಾಲದೆ. ಏಕೆ ಕಾಡುತ್ತಿರುವೆ ನನ್ನ ಜೋಕೆ ಹೆಚ್ಚು ಮಾತನಾಡೆ, ಸೊಕ್ಕ ನಿಳಿಪೆ ಮುಕ್ಕಿ ತಿನ್ನುವೆನೆಂದ ತೋಳನು. ಕೆಟ್ಟ ಜನರು ತಾವು ಬೀಳೆ ಕಷ್ಟದೊಳಗೆ, ಭಾಷೆ ಕೊಡುವರಿಷ್ಟವರವ ನೀವೆವೆಂದು ಬಾಗಿ ನಮಿಸುತ್ತಾ. ಕಷ್ಟದಿಂದ ದಾಟಲಾಗಿ ದಿಟ್ಟತನವ ತೋರ್ಪರವರು, ದುಷ್ಟ ಜನರ ಇಷ್ಟವರಕ್ಕೆ ಮೆಚ್ಚಬೇಡಲೋ. ಹಾಡನ್ನು ಕೇಳಿದ್ದೀರಲ್ಲ ಮಕ್ಕಳೇ? ಇದೊಂದು ಕಥನ ಕವನ. ಇದರ ಮೊದಲ ಪ್ಯಾರದಲ್ಲಿ ಏನಿದೆ, ಏನು ಹೇಳಿದ್ದಾನೆ ಕವಿ ಅಂತ ನೋಡುವಲ್ಲ. ಅಡವಿಯೊಳಗೆ ಬೇಟೆಯನ್ನು ಹುಡುಕಿ ಹುಡುಕಿ ಒಂದು ತೋಳ. ಅಡವಿ ಅಂತ ಹೇಳುವಾಗ, ಅಡವಿ ಬೇಟೆ ಅಂತ ಹೇಳುವಾಗ ನಿಮಗೆ ನೆನಪಾಗ್ತದೆ ಏನು? ಆದಿಮಾನವನು ತನ್ನ ಆಹಾರಕ್ಕಾಗಿ ಬೇಟೆಯನ್ನು ಆಡ್ತಾ ಇದ್ದ. ಇನ್ನು ರಾಜರುಗಳು ವಿನೋದಕ್ಕಾಗಿ ಬೇಟೆಯಾಡ್ತಾ ಇದ್ರು. ನಾಡಿಗೆ ಬಂದಂತಹ ಕಾಡು ಮೃಗಗಳ ಉಪಟಳ ಸಹಿಸದ ಸಂದರ್ಭದಲ್ಲಿ ಕೂಡ ಬೇಟೆಯಾಡ್ತಾ ಇದ್ರು. ಈಗ ಬೇಟೆಯಾಡುವುದು ನಿಷೇಧ, ಅಪರಾಧ ಕೂಡ ಹೌದು. ಇಲ್ಲಿ ತೋಳವು ಏನು ಮಾಡ್ತಾ ಇದೆ? ಬೇಟೆಯಾಡುತ್ತಾ ಇದೆ. ತನಗೆ ಬಹಳ ಹಸಿವಾಗಿದೆ, ಆಹಾರವನ್ನು ಹುಡುಕಿಕೊಂಡು ಹೋಗ್ತಾ ಇದೆ. ಹುಡುಕಿ ಹುಡುಕಿ ಕೊನೆಗೆ ಅದಕ್ಕೊಂದು ಹುಲ್ಲೆ ಮರಿ ಸಿಕ್ಕಿತು. ಹುಲ್ಲೆ ಮರಿ ಅಂದ್ರೇನು? ಹುಲ್ಲೆ ಅಂದರೆ ಜಿಂಕೆ. ಜಿಂಕೆ ಮರಿ ಸಿಗ್ತದೆ. ಬಹಳ ಹಸಿವಾಗಿದೆ. ಏನು ಮಾಡ್ತದೆ ಅದು?
ಒಡನೆ ಅದನ್ನು ತಿನ್ನುತ್ತಿರಲು ತಡೆದು ನಿಂತಿತೊಂದು ಎಲುಬು, ನಡುವೆ ಗಂಟಲೊಳಗೆ ಬಹಳ ನೋವನೆಸಗುತ್ತ. ಬಹಳ ಹಸಿವೆಯಿಂದ ಗಬಗಬನೆ ತಿಂತಾ ಇದೆ. ತಿನ್ನುವ ಭರದಲ್ಲಿ ಗಂಟಲ ನಡುವೆ ಒಂದು ಎಲುಬಿನ ತುಂಡು ಸಿಕ್ಕಿಕೊಂಡಿತು. ಏನಾಗಿರ್ಬೋದು? ಬಹಳ ನೋವಾಗಿರ್ಬೋದು ಅದಕ್ಕೆ ಅಲ್ವಾ? ಏನು ಮಾಡ್ತದೆ? ಎತ್ತಿ ಕುತ್ತಿಗೆಯನ್ನು ತಾನು ಅತ್ತ ಇತ್ತ ಸುತ್ತಿ ನೋಡ್ತದೆ. ತನ್ನ ನೋವಾದಂತಹ ಗಂಟಲಲ್ಲಿ ಸಿಲುಕಿಕೊಂಡಂತಹ ಎಲುಬನ್ನು ಹೊರಗೆ ತೆಗೀಲಿಕ್ಕೆ ಸಾಧ್ಯ ಇಲ್ಲದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ತೋಳ ಇದೆ. ತೋಳ ಏನು ಮಾಡ್ತಾ ಇದೆ? ತನ್ನ ಕುತ್ತಿಗೆಯನ್ನು ಉದ್ದ ಮಾಡಿ ಅತ್ತ ಇತ್ತ ಎಲ್ಲ ನೋಡ್ತದೆ. ಯಾಕೆ? ಯಾರಾದರೂ ಸಹಾಯಕ್ಕೆ ಇದ್ದಾರಾ? ಗಂಟಲಲ್ಲಿ ಸಿಕ್ಕಿಕೊಂಡಂತಹ ಎಲುಬನ್ನು ಹೊರಗೆ ತೆಗಿಲಿಕ್ಕಿದ್ದಾರಾ ಅಂತ ನೋಡ್ತದೆ. ಯಾರು ಕಾಣುವುದಿಲ್ಲ. ಸತ್ಯನಯ್ಯೋ ನೋವಿನಿಂದ ಇತ್ತು ತಿನಿಸ ಹರುಷಗೊಳಿಪೆ, ಕತ್ತಿನೊಳಗೆ ತಡೆದು ನಿಂತ ಎಲುಬು ತೆಗೆವರ. ನನ್ನ ಕತ್ತಿನಲ್ಲಿ ಸಿಕ್ಕಿಕೊಂಡಂತಹ ಎಲುಬನ್ನು ಯಾರು ತೆಗಿತಾರೋ ಅವರಿಗೆ ನಾನು ತಿನಿಸನ್ನು ಕೊಡ್ತೇನೆ. ಅಯ್ಯೋ, ನೋವು ಸಹಿಸಲಾರೆ, ನೋವಾಗ್ತಾ ಇದೆ ಅಂತ ಹೇಳಿ ತೋಳ ಬೊಬ್ಬೆ ಹಾಕ್ತಾ ಇದೆ. ಬಿದ್ದು ಎದ್ದು ಕೂಗಲಿಂತು ಉದ್ದ ಕಾಲಬಕನು ತಾನು, ಸದ್ದು ಕೇಳಿ ಬಂದು ಎಲುಬು ತೆಗೆಯಲೊಪ್ಪಿದ. ಈ ರೀತಿ ಬಹಳ ನೋವಿನಿಂದ ಕೂಗ್ತಾ ಇರುವಂತಹ, ಅಳ್ತಾ ಇರುವಂತಹ ತೋಳದ ಬೊಬ್ಬೆಯನ್ನು ಕೇಳಿದಂತಹ ಬಕ ಅಂದರೆ ಕೊಕ್ಕರೆ ಏನು ಮಾಡ್ತದೆ? ಸದ್ದು ಕೇಳಿದ ಕಡೆಗೆ ಬರ್ತದೆ. ಬಂದೇನು ಹೇಳ್ತದೆ? ನಾನು ಗಂಟಲಲ್ಲಿ ಸಿಕ್ಕಿಕೊಂಡಂತಹ ಎಲುಬನ್ನು ತೆಗೆದು ಕೊಡ್ತೇನೆ ಎಂಬುದಾಗಿ ಒಪ್ಪಿಕೊಳ್ಳುತ್ತದೆ. ಉದ್ದವಾದ ತನ್ನ ಕೊಕ್ಕನುದ್ದವಾಗಿ ನೀಡಿ ಬಾಯೊಳಿದ್ದ ಎಲುಬು ಹೊರಗೆ ತೆಗೆಯಲೊಪ್ಪಿದ. ತನ್ನ ಉದ್ದವಾದ ಕೊಕ್ಕನ್ನು ತೋಳದ ಗಂಟಲಲ್ಲಿ ಇಳಿಸ್ತದೆ. ಗಂಟಲಲ್ಲಿದ್ದಂತಹ ಎಲುಬಿನ ತುಂಡನ್ನು ಹೊರಗೆ ತೆಗೆದು ತಿನಿಸ ಕೇಳುತ್ತದೆ. ತಿನಿಸ ಅಂದರೆ ತಿಂಡಿ ಆಗಿರ್ಬೋದು, ಆಹಾರ. ಅದು ಕೊಕ್ಕರೆ ಏನು ಮಾಡ್ತದೆ? ಹೇಗೂ ನಾನು ತೆಗೆದಿದ್ದೇನಲ್ಲ, ನನಗೆ ತಿಂಡಿ ಕೊಡು ಅಂತ ಕೇಳ್ತದೆ. ಏನು ಮಾಡಿರ್ಬೋದು ತೋಳ? ಸಾಕು ಸಾಕು ಗಳಹ ಬೇಡ ಕಾಕು ಕೋಳಿ, ಸಾಕು ನಿನ್ನ ಕೊಕ್ಕು ಹೊರಗೆ ತೆಗೆಯ ಬಿಟ್ಟುದೊಂದ ಸಾಲದೆ. ಏನು ಹೇಳ್ತದೆ? ತೋಳ ಹೇಳ್ತದೆ, ಸಾಕು ಸಾಕು ಗಳಹ ಬೇಡ, ಸುಮ್ಮನೆ ಮಾತಾಡಬೇಡ ನೀನು. ಕಾಕು ಕೋಳಿ, ಕಾಕು ಅಂತ ಹೇಳಿದರೆ ವ್ಯಂಗ್ಯದ ಮಾತು. ಆಗಾಗ ಮಾತುಗಳನ್ನು ಬದಲಾಯಿಸುವುದು, ಎರಡೂ ಅರ್ಥಗಳು ಬರ್ತದೆ. ನೀನು ಗಳಿಗೆಗೊಮ್ಮೆ ಮಾತನ್ನು ಬದಲಾಯಿಸುವಂತಹ ಕೊಕ್ಕರೆಯಾಗಿದ್ದೆ. ಈಗ ನಿನ್ನ ಕೊಕ್ಕನ್ನು ಹೊರಗೆ ತೆಗಿಲಿಕ್ಕೆ ಬಿಟ್ಟದ್ದೇ ನಿನ್ನ ಪುಣ್ಯ. ಇಲ್ಲದಿದ್ದರೆ ಏನು ಮಾಡ್ತಿತ್ತು? ತೋಳ ಗಂಟಲಲ್ಲಿ ಕೊಕ್ಕರೆಯ ಕೊಕ್ಕು ಇಳಿದೊಡನೆ ಕಚ್ಚಿ ಬಿಡ್ಬೋದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ನಾನು ನಿನ್ನನ್ನು ಬಿಟ್ಟಿದ್ದೇನೆ, ಅದುವೇ ನಿನ್ನ ಪುಣ್ಯ. ಏಕೆ ಕಾಡುತ್ತಿರುವೆ ನನ್ನ ಜೋಕೆ ಹೆಚ್ಚು ಮಾತನಾಡಿ, ಸೊಕ್ಕ ನಿಳಿಪೆ ಮುಕ್ಕಿ ತಿನ್ನುವೆನೆಂದ ತೋಳನು. ನೀನಿನ್ನು ಹೆಚ್ಚು ಮಾತಾಡಿದಿ ಅಂತ ಆದರೆ ಏನು ಮಾಡ್ತೇನೆ? ನಿನ್ನನ್ನು ಹಿಡಿದು ತಿಂತೇನೆ. ನಿನ್ನ ಅಹಂಕಾರ, ಸೊಕ್ಕು, ಅಹಂಕಾರವನ್ನು ಇಳಿಸ್ತೇನೆ, ನಿನ್ನನ್ನು ಮುಕ್ಕಿ ತಿಂತೇನೆ ಎಂಬುದಾಗಿ ಹೇಳ್ತದೆ. ಎಂತಹ ತೋಳ ಅಲ್ವಾ? ಉಪಕಾರ ಮಾಡಿದಂತಹ ಕೊಕ್ಕರೆಯನ್ನು ನೆನಪಿಸದೆ ಅದನ್ನು ತಿನ್ನುತ್ತೇನೆ ಎಂಬುದಾಗಿ ಹೇಳ್ತಾ ಇದೆ. ಅಂತಹ ತೋಳನ ಬುದ್ಧಿ, ದುಷ್ಟ ಬುದ್ಧಿಯನ್ನು ಕವಿ ಹೇಳ್ತಾನೆ. ಕೆಟ್ಟ ಜನರು ತಾವು ಬೀಳೆ ಕಷ್ಟದೊಳಗೆ, ಭಾಷೆ ಕೊಡುವರಿಷ್ಟವರವ ನೀವೆವೆಂದು ಬಾಗಿ ನಮಿಸುತ್ತಾ. ದುಷ್ಟರು, ಕೆಟ್ಟವರು ಯಾರಿದ್ದಾರೋ ಅವರು ಕಷ್ಟದಲ್ಲಿ ಬಿದ್ದಾಗ, ಯಾವುದಾದ್ರು ಕಷ್ಟಕ್ಕೆ ಸಿಲುಕಿಕೊಂಡಾಗ ಮಾತು ಕೊಡ್ತಾರೆ. ಏನು? ನನ್ನನ್ನು ಇಲ್ಲಿಂದ ಪಾರು ಮಾಡು, ನಿನಗೆ ಬೇಕಾದ್ದನ್ನು ಕೊಡ್ತೇನೆ, ನಿನಗೇನು ಬೇಕೋ ಅದನ್ನು ಕೊಡ್ತೇನೆ, ದಯವಿಟ್ಟು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು ಅಂತ ಕೇಳ್ತಾರೆ. ಆದರೆ
ಕಷ್ಟದಿಂದ ದಾಟಲಾಗಿ ದಿಟ್ಟತನವ ತೋರ್ಪರವರು ದುಷ್ಟ ಜನರ ಇಷ್ಟವರಕ್ಕೆ ಮೆಚ್ಚಬೇಡಲು. ಏನು ಹೇಳ್ತಾನೆ ಕವಿ? ಇಂತಹ ಕೆಟ್ಟವರು, ದುಷ್ಟ ಜನರು ಕಷ್ಟದಿಂದ ಮೇಲೆ ಬಂದ ಮೇಲೆ, ಅವರ ಕಷ್ಟಗಳೆಲ್ಲ ನೀಗಿದ ಮೇಲೆ ಅವರೇನು ಮಾಡ್ತಾರೆ? ಅಹಂಕಾರವನ್ನು ತೋರಿಸ್ತಾರೆ, ಧೈರ್ಯ ದಿಟ್ಟತನವನ್ನು ತೋರಿಸ್ತಾರೆ. ಅಂತಹ ಜನರ ಇಷ್ಟದ ಮಾತುಗಳಿಗೆ ಬಲಿಯಾಗಬೇಡಿ, ಅಂಥವರ ಸಂಘದಿಂದ ದೂರವಿರಿ, ಅವರ ಗೆಳೆತನವನ್ನು ಮಾಡಬೇಡಿ ಎಂಬುದಾಗಿ ಕವಿ ಹೇಳ್ತಾನೆ. ಇಲ್ಲಿ ದುಷ್ಟರಿಗೆ ಉಪಕಾರ ಮಾಡಿದರೆ ಅದರಿಂದ ಅಪಕಾರವೇ ಹೆಚ್ಚು ಎನ್ನುವಂತಹ ಸಂದೇಶ ಈ ಕವಿತೆಯಲ್ಲಿ ಇದೆ. ಮಕ್ಕಳೇ, ಈ ಕಥನ ಕವನದ ಅರ್ಥ ನಿಮಗೆ ಈಗಾಗಲೇ ಆಗಿದೆ ಅಲ್ವಾ? ಇಲ್ಲಿ ಬಂದಿರುವಂತಹ ನವೀನ ಪದಗಳು, ಅದರ ಅರ್ಥವನ್ನು ನೀವು ಬರಿಬೇಕು. ಎಲ್ಲರೂ ತಯಾರಾಗಿದ್ದೀರಲ್ಲ? ನಿಮ್ಮ ನೋಟ್ಸ್ ಪುಸ್ತಕ ರೆಡಿಯಾಗಿದೆ ಅಲ್ಲ? ಯಾವೆಲ್ಲ ಪದಗಳು ನೋಡಿ. ಅಡವಿ, ಅಡವಿ ಅಂದ್ರೇನು? ಕಾಡು. ಆಮೇಲೆ ಹುಲ್ಲೆ, ತಿನಿಸು, ಬಕ, ಗಳಹ, ಕಾಕು, ಸೊಕ್ಕನಿಳಿಪೆ, ದಿಟ್ಟತನ. ಈ ಎಲ್ಲ ಪದಗಳ ಅರ್ಥವನ್ನು ಈಗಾಗಲೇ ಹೇಳಿದ್ದೇನೆ. ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿತೀರಲ್ವ? ಪ್ರಾಸಪದ ನೀವು ಈಗಾಗಲೇ ಕೇಳಿದ್ದೀರಿ ಅಲ್ವಾ? ಪ್ರಾಸಪದ ಅಂತ ಹೇಳಿದ್ರೇನು? ಒಂದು ನಿರ್ದಿಷ್ಟವಾದ ವ್ಯಂಜನವು ಪದ್ಯದ ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಬರುವುದೇ ಆದಿಪ್ರಾಸ. ಒಂದು ನಿರ್ದಿಷ್ಟವಾದ ವ್ಯಂಜನವು ಪದ್ಯದ ಸಾಲಿನ ಆದಿಯಲ್ಲಿ ಅಥವಾ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಬರುವುದೇ ಪ್ರಾಸ. ಈಗಾಗಲೇ ನೀವು ಕಾರು ಎನ್ನುವಂತಹ ಕವಿತೆಯಲ್ಲಿ ಅಂತ್ಯಪ್ರಾಸವನ್ನು ಗುರುತಿಸಿದ್ದೀರಿ ಅಲ್ವಾ ಮಕ್ಕಳೇ? ಇದರಲ್ಲಿ ನಾವು ಆದಿಪ್ರಾಸ ಮೊದಲಿಗೆ ಬರ್ತದೆ. ಕವಿತೆಯ ಕಥನ ಕವನದ ಮೊದಲ ಸಾಲಿನಲ್ಲಿ, ಸಾಲಿನ ಮೊದಲಿನ ಪದಗಳು. ಉದಾಹರಣೆಗೆ ಎತ್ತಿ, ಅತ್ತ, ಎತ್ತ, ಸತ್ತೆನಯ್ಯು, ಕತ್ತು, ಇತ್ತು, ಇಂತಹ ಪದಗಳು ತುಂಬ ಬರ್ತದೆ ಈ ಪದ್ಯದಲ್ಲಿ. ಇಂತಹ ಆದಿಪ್ರಾಸಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿಬೇಕು. ಈ ಕಥನ ಕವನದಲ್ಲಿ ಬಂದಿರುವಂತಹ ಆದಿಪ್ರಾಸವನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಮಕ್ಕಳೇ, ಈ ಕಥನ ಕವನದ ಮೊದಲ ಪ್ಯಾರವನ್ನೊಮ್ಮೆ ನೋಡಿ. ಇದರಲ್ಲಿ ಎಷ್ಟು ಸಾಲುಗಳಿವೆ? ಸರಿ, 6 ಸಾಲುಗಳು ಇವೆ ಅಲ್ವಾ? 2 ಸಾಲುಗಳಿರುವಂತಹ ಕವಿತೆಯನ್ನು ಕೇಳಿದ್ದೀರಾ? ಇದನ್ನು ಏನಂತ ಕರೀತಾರೆ? ದ್ವಿಪದಿ. ಪದಿ ಅಂದರೆ ಸಾಲು. 2 ಸಾಲುಗಳಿದ್ರೆ ದ್ವಿಪದಿ ಅಂತ ಕರೀತಾರೆ. 3 ಸಾಲುಗಳಿದ್ರು ತ್ರಿಪದಿ. ಹಾಗಿದ್ರೆ 6 ಸಾಲುಗಳಿರುವುದಾದರೆ ಅದನ್ನು ಏನಂತ ಕರಿಬಹುದು? ಷಡ್ಪದಿ. ತೋಳ ಮತ್ತು ಕೊಕ್ಕರೆ ಎನ್ನುವುದು ಭೋಗ ಷಡ್ಪದಿಯಲ್ಲಿ ಇದೆ. ಮುಂದೆ ನಾವು ಈ ಕಥನ ಕವನವನ್ನು ಬರೆದಂತಹ ಕೊರಡ್ಕಲ್ ಶ್ರೀನಿವಾಸರಾವ್ ಇವರ ಕಿರುಪರಿಚಯವನ್ನು ಮಾಡೋಣ. ಕೊರಡ್ಕಲ್ ಶ್ರೀನಿವಾಸರಾವ್ ಇವರು 1895ರಲ್ಲಿ ಶೃಂಗೇರಿ ಸಮೀಪದ ಕೊರಡ್ಕಲ್ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಾಚಲಯ್ಯ, ತಾಯಿ ಸುಬ್ಬಮ್ಮ. ಇವರು ಉಡುಪಿಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧರ್ಮ ಸಂಕಟ, ಸುಂದರ ಆನಂದ ಪ್ರಭಾವಳಿ, ಮುದುಕನ ಹೆಂಡತಿ ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. 1948
ಜೂನ್ ತಿಂಗಳ 15ರಂದು ಅವರು ನಿಧನರಾದರು. ಕವಿಯ ಕುರಿತು ನೀವು ತಿಳ್ಕೊಂಡ್ರಿ. ಈ ಕಥನ ಕವನವನ್ನು ನೀವು ರಾಗ ಸಂಯೋಜಿಸಿ ನಿಮ್ಮ ಅಧ್ಯಾಪಕರಿಗೆ ವಿಡಿಯೋ ಮೂಲಕ ಆಗಿರ್ಬೋದು, ವಾಯ್ಸ್ ರೆಕಾರ್ಡ್ ಆಗ್ಬೋದು, ಕಳಿಸಬೇಕು. ಬಹಳ ಸೊಗಸಾಗಿ ನೀವೆಲ್ಲರೂ ಹಾಡ್ತೀರಿ. ನಿಮ್ಮದೇ ರಾಗವನ್ನು ಹಾಕಿ ಹಾಡಬೇಕು. ಮುಂದಿನ ಚಟುವಟಿಕೆಯನ್ನು ನಾವು ನೋಡುವ. ಅಭ್ಯಾಸ ಪ್ರಶ್ನೆಗಳು. ಉತ್ತರಿಸಿರಿ. ಇದು ನೀವು ಎಷ್ಟು ಈ ಪಾಠವನ್ನು ಅಥವಾ ಪದ್ಯವನ್ನು ಅರ್ಥೈಸಿಕೊಂಡಿದ್ದೀರಿ ಎಂಬುದನ್ನು ತಿಳ್ಕೊಳ್ಳಿಕ್ಕಿರುವಂತಹ ಒಂದು ಆಕ್ಟಿವಿಟಿಯಾಗಿದೆ. ಇದರಲ್ಲಿ ಬಂದಿರುವಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡು. ತೋಳಕ್ಕೆ ಬಂದ ಸಂದಿಗ್ಧ ಪರಿಸ್ಥಿತಿ ಯಾವುದು? ಉತ್ತರ ಬರಿಬಹುದಲ್ಲ? ಸರಳವಾದ ಪ್ರಶ್ನೆ. ನಿಮ್ಮದೇ ವಾಕ್ಯದಲ್ಲಿ ನೀವು ಉತ್ತರವನ್ನು ಬರಿಬೇಕು. ತನ್ನ ಗಂಟಲಲ್ಲಿ ಸಿಲುಕಿದಂತಹ ಎಲುಬನ್ನು ತೆಗೆದ ಕೊಕ್ಕರೆಗೆ ತೋಳವು ಏನೆಂದಿತು? ಈ ಪ್ರಶ್ನೆಗೂ ಉತ್ತರವನ್ನು ಬರಿಬೇಕು. ಈ ಕವನವು ನೀಡುವ ಸಂದೇಶ ಏನು? ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ನೀವು ಕಳಿಸಬೇಕು. ಈ ಕಥನ ಕವನಕ್ಕೆ ಸೂಕ್ತವೆನಿಸುವಂತಹ ಶೀರ್ಷಿಕೆಯನ್ನು ನೀಡಿ ಸಮರ್ಥಿಸಿರಿ. ಇಲ್ಲಿ ಈಗಾಗಲೇ ತೋಳ ಮತ್ತು ಕೊಕ್ಕರೆ ಎನ್ನುವಂತಹ ಶೀರ್ಷಿಕೆಯನ್ನು ನೀಡಿದ್ದಾರೆ. ಶೀರ್ಷಿಕೆ ಬೇರೆ, ಇನ್ನು ಅದಕ್ಕೆ ಅನುಗುಣವಾದಂತಹ ಶೀರ್ಷಿಕೆಯನ್ನು ನೀವು ನೀಡಬೇಕು. ಹೇಗಿರಬೇಕು? ಒಂದು ಚಿತ್ರಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಸನ್ನಿವೇಶ ಆಗಿರ್ಬೋದು, ಪಾತ್ರಕ್ಕೆ ಸಂಬಂಧಿಸಿದ್ದಾದರೂ ಆಗಬಹುದು. ಕೇವಲ ಶೀರ್ಷಿಕೆ ನೀಡಿದರೆ ಸಾಕಾ? ಸಾಲದು. ಸಮರ್ಥಿಸಬೇಕು. ಯಾಕೆ ಆ ಶೀರ್ಷಿಕೆಯನ್ನು ನೀಡಿದ್ದೀರಿ ಎಂಬುದನ್ನು ನೀವು ಹೇಳಬೇಕಾಗ್ತದೆ. ಉದಾಹರಣೆಗೆ, ನಯವಂಚಕ ಎನ್ನುವಂತಹ ಶೀರ್ಷಿಕೆಯನ್ನು ನೀಡುವುದಾದರೆ ಯಾಕೆ ಆ ಶೀರ್ಷಿಕೆಯನ್ನು ನಾವು ನೀಡುತ್ತೇವೆ ಎಂಬುದಾಗಿ ನಾವು ತಿಳಿಸಬೇಕು. ಯಾಕೆ? ತೋಳವು ತನ್ನ ಗಂಟಲಲ್ಲಿ ಸಿಕ್ಕಿಕೊಂಡಂತಹ ಎಲುಬನ್ನು ಹೊರಗೆ ತೆಗೆದರೆ ಕೊಕ್ಕರೆಗೆ ತಿನಿಸಿಕೊಡ್ತೇನೆ ಅಂತ ಹೇಳಿದೆ ಅಲ್ವಾ? ಬಹಳ ನಯವಾದ ಮಾತುಗಳನ್ನು ಆಡಿ ತೋಳವು ಕೊಕ್ಕರೆಯನ್ನು ಒಪ್ಪಿಸಿದೆ. ಕೊನೆಗೆ ಏನು ಮಾಡಿತು? ಗಂಟಲಲ್ಲಿ ಸಿಲುಕಿಕೊಂಡಂತಹ ಎಲುಬನ್ನು ಹೊರಗೆ ತೆಗೆದ ಬಳಿಕ ಕೊಕ್ಕರೆಯನ್ನು ವಂಚಿಸಿದೆ, ಮೋಸ ಮಾಡಿದೆ. ತಿನಿಸನ್ನು ಕೊಡಲಿಲ್ಲ. ಇನ್ನು ಹೆಚ್ಚು ಮಾತನಾಡಿದರೆ ನಿನ್ನನ್ನು ತಿನ್ನುತ್ತೇನೆ ಎನ್ನುವಂತಹ ಬೆದರಿಕೆಯನ್ನು ಹಾಕಿದೆ ಅಲ್ವಾ? ಆದ ಕಾರಣ ನಯವಂಚಕ ಎನ್ನುವಂತಹ ಶೀರ್ಷಿಕೆ ಕೂಡ ಸೂಕ್ತವೆನಿಸಬಹುದು ಅಲ್ವಾ? ಇನ್ನು ಪರೋಪಕಾರ. ಕೊಕ್ಕರೆಯು ಬೇರೊಬ್ಬನ ಗಂಟಲಲ್ಲಿ ಸಿಕ್ಕಿಕೊಂಡಂತಹ ಎಲುಬನ್ನು ತೆಗೆಯುವುದರ ಮೂಲಕ ಉಪಕಾರವನ್ನು ಮಾಡಿದೆ. ಪರೋಪಕಾರ. ಈ ಶೀರ್ಷಿಕೆ ಕೂಡ ಸರಿ ಅಂತ ಅನಿಸಬಹುದು ನಿಮಗೆ ಅಲ್ವಾ? ಅದಲ್ಲ, ಇನ್ನೂ ಬೇರೆ ಶೀರ್ಷಿಕೆಗಳನ್ನು ನಿಮಗೆ ನೀಡಬಹುದು ಅಲ್ವಾ? ನೀವು ನಿಮಗೆ ಸೂಕ್ತ ಅಂತ ಅನಿಸುವಂತಹ ಶೀರ್ಷಿಕೆಗಳನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಅದರ ಮುಂದಿನ ಆಕ್ಟಿವಿಟಿ ಕಾರಣ ಕೊಡಿರಿ. ತೋಳ ಮತ್ತು ಕೊಕ್ಕರೆ ಕವನದಲ್ಲಿ ನಿಮಗೆ ಇಷ್ಟವಾದ ಸಾಲುಗಳನ್ನು ಬರೆಯಿರಿ. ಯಾಕೆ ಇಷ್ಟ ಆಯಿತು ಎಂಬುದಕ್ಕೆ ಕಾರಣ ಕೊಡಿರಿ. ನೀವು ಮೊದಲಿಗೆ ಈ ಕಥನ ಕವನವನ್ನು ಸಂಪೂರ್ಣವಾಗಿ ಓದಬೇಕು. ಓದಿದ ಬಳಿಕ ನಿಮಗೆ ಅದರಲ್ಲಿ ಸೂಕ್ತ ಅಂತ ಅನಿಸುವಂತಹ ಬಹಳ ಸೊಗಸಾದ ಸಾಲುಗಳು ನಿಮಗೆ ಯಾವುದು, ಇಷ್ಟವಾದ ಸಾಲುಗಳು ಯಾವುದು ಅಂತ ಹೇಳಿ
ಆರಿಸಬೇಕು. ಆರಿಸಿದ ಬಳಿಕ ಯಾಕೆ ಇಷ್ಟ ಆಯಿತು ಅಂತ ಕಾರಣವನ್ನು ಕೂಡ ಕೊಡಬೇಕು. ನೀವೆಲ್ಲ ರೆಡಿಯಾಗಿದ್ದೀರಲ್ಲ? ಇಲ್ಲಿ ನನಗೆ ಇಷ್ಟವಾದಂತಹ ಸಾಲುಗಳನ್ನು ನಾನು ಹೇಳ್ತೇನೆ, ಯಾಕೆ ಇಷ್ಟ ಆಯಿತು ಅಂತ ಕೂಡ ಹೇಳ್ತೇನೆ. ನೀವು ನಿಮಗಿಷ್ಟವಾದ ಸಾಲುಗಳನ್ನು ಆರಿಸಿ ಕಾರಣವನ್ನು ನೀವು ಬರಿಬೇಕು. ರೆಡಿ ಅಲ್ವಾ? ಉದ್ದವಾದ ತನ್ನ ಕೊಕ್ಕನುದ್ದವಾಗಿ ನೀಡಿ ಬಾಯೊಳಿದ್ದ ಎಲುಬು ಹೊರಗೆ ತೆಗೆಯಲೊಪ್ಪಿದ. ಕೊರಡ್ಕಲ್ ಶ್ರೀನಿವಾಸರಾವ್ ಅವರು ರಚಿಸಿದಂತಹ ತೋಳ ಮತ್ತು ಕೊಕ್ಕರೆ ಎನ್ನುವ ಕಥನ ಕವನದಲ್ಲಿ ಈ ಸಾಲುಗಳು ನನಗೆ ಬಹಳ ಇಷ್ಟವಾದವು. ಯಾಕೆ ಇಷ್ಟ ಆಯಿತು? ಈ ಸಾಲುಗಳು ಲಯಬದ್ಧವಾಗಿವೆ, ಪ್ರಾಸಬದ್ಧವಾಗಿವೆ. ಈ ಸಾಲುಗಳನ್ನು ಹಾಡುವಾಗ ಉದ್ದವಾದ ಕೊಕ್ಕು, ಉದ್ದವಾದ ಕಾಲುಗಳು ಇರುವಂತಹ ಕೊಕ್ಕರೆಯ ಚಿತ್ರ ನಮ್ಮ ಕಣ್ಣ ಮುಂದೆ ಬರ್ತದೆ. ಇನ್ನು ಬೇರೊಬ್ಬನ ಗಂಟಲಲ್ಲಿ ಸಿಲುಕಿಕೊಂಡಂತಹ ಎಲುಬನ್ನು ಹೊರಗೆ ತನ್ನ ಕೊಕ್ಕಿನಿಂದ ಹೊರಗೆ ತೆಗೆದು ಇತರರಿಗೆ ಉಪಕಾರ ಮಾಡಿದಂತಹ ಕೊಕ್ಕರೆಯ ಗುಣವನ್ನು ಬಹಳ ಸೊಗಸಾಗಿ ಕವಿಯಲ್ಲಿ ವಿವರಿಸಿದ್ದಾನೆ. ಆದ ಕಾರಣ ಈ ಸಾಲುಗಳು ನನಗೆ ಇಷ್ಟವಾದವು. ಟಿಪ್ಪಣಿ ಬರೆಯಿರಿ. ತನಗೆ ಉಪಕಾರ ಮಾಡಿದಂತಹ ಕೊಕ್ಕರೆಯನ್ನು ಕೊಂದು ತಿನ್ನುವುದಕ್ಕೆ ತೋಳವು ಮುಂದಾಯಿತು. ಇದು ಸರಿಯಾ? ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಇಲ್ಲಿ ಟಿಪ್ಪಣಿಯ ರೂಪದಲ್ಲಿ ನೀವು ಬರೀಬೇಕು. ಟಿಪ್ಪಣಿ ಅಂತ ಹೇಳುವಾಗ ನಾವು ಗಮನಿಸಬೇಕಾದ್ದು ಒಂದು ಶೀರ್ಷಿಕೆ ಇರಬೇಕು, ಸಂಕ್ಷಿಪ್ತತೆ ಇರಬೇಕು, ಆಮೇಲೆ ಆಶಯ ಪೂರ್ಣತೆಯಿಂದ ಕೂಡಿರಬೇಕು. ಈ 3 ಸೂಚಕಗಳು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಟಿಪ್ಪಣಿಯನ್ನು ಬರಿಬೇಕು. ಇಲ್ಲಿ ಕೊಕ್ಕರೆಯ ಉಪಕಾರಕ್ಕೆ ತೋಳ ಮಾಡಿದಂತಹ ಮೋಸ ಸರಿಯಾ? ಅಲ್ಲ ಅಲ್ವಾ? ನೀವು ಹೇಳಬೇಕು. ನೀವು ಹೇಗೆ ಬರಿಬೇಕು? ಅಡವಿಯಲ್ಲಿ ತೋಳವು ಹುಲ್ಲೆಮರಿಯನ್ನು ತಿನ್ನುವ ಸಂದರ್ಭದಲ್ಲಿ ಗಂಟಲಲ್ಲಿ ಸಿಲುಕಿಕೊಂಡಂತಹ ಎಲುಬನ್ನು ಹೊರಗೆ ತೆಗೆಯುವುದಕ್ಕೆ ಸಾಧ್ಯವಿಲ್ಲದೆ ಚಡಪಡಿಸುವಾಗ ತೋಳದ ಸಂಕಟವನ್ನು ನೋಡಿದಂತಹ ಕೊಕ್ಕರೆಯು ಸಹಾಯಕ್ಕೆ ಬರ್ತದೆ. ಗಂಟಲಲ್ಲಿ ಸಿಲುಕಿದಂತಹ ಎಲುಬನ್ನು ಹೊರಗೆ ತೆಗೀತದೆ. ಇಷ್ಟು ಸಹಾಯ ಮಾಡಿದಂತಹ ತೋಳವು ಕೊಕ್ಕರೆಯನ್ನು ಮೋಸಗಾರ, ಹೆಚ್ಚು ಮಾತಾಡಬೇಡ, ಗಳಿಗೆಗೊಮ್ಮೆ ಮಾತು ಬದಲಾಯಿಸುವವ ಎಂಬುದಾಗಿ ಮೂದಲಿಸಿದೆ. ಮಾತ್ರ ಅಲ್ಲ, ಇನ್ನು ಹೆಚ್ಚು ಮಾತನಾಡಿದರೆ ನಿನ್ನನ್ನು ತಿನ್ನುತ್ತೇನೆ ಎಂಬುದಾಗಿ ಕೂಡ ಬೆದರಿಸಿದೆ. ಇದು ತಪ್ಪು. ಇದರ ಬದಲಿಗೆ ಕೊಕ್ಕರೆಗೆ ತಿನಿಸನ್ನು ಕೊಟ್ಟು ಗೆಳೆತನವನ್ನು ಮಾಡಬಹುದಿತ್ತು ಎನ್ನುವ ಅಭಿಪ್ರಾಯವನ್ನು ಕೂಡ ನೀವು ಸೇರಿಸಿಕೊಳ್ಬೋದು. ಮಕ್ಕಳೇ, ನಿಮ್ಮದೇ ವಾಕ್ಯದಲ್ಲಿ ನಿಮ್ಮದೇ ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಈ ಕಥನ ಕವನವನ್ನು ಓದಿ ಕಥೆಯನ್ನು ಬರೆಯಿರಿ. ಕಥೆ ಬರೆಯುವಾಗ ಕೆಲವು ಸೂಚಕಗಳನ್ನು ನಾವು ನೆನಪಿಡಬೇಕು. ಯಾವೆಲ್ಲ ಸೂಚಕಗಳು ಗಮನಿಸಿ. ಶೀರ್ಷಿಕೆ ಇರಬೇಕು, ಆರಂಭ ಉತ್ತಮವಾಗಿರಬೇಕು, ಆಶಯ ಪೂರ್ಣತೆಯಿಂದ ಇರಬೇಕು, ಘಟನೆಗಳ ಕ್ರಮೀಕರಣ ಇರಬೇಕು, ಇನ್ನು ಕಥೆಯ ಮುಕ್ತಾಯವೂ ಇರಬೇಕು. ಹಾಗಿದ್ರೆ ನೀವು ಈ ಕಥನ ಕವನವನ್ನು ಕಥೆಯ ರೂಪಕ್ಕೆ ಬದಲಾಯಿಸಬೇಕು. ಕಥೆಯ ರೂಪಕ್ಕೆ ಬದಲಾಯಿಸುವಂತಹ ಆಕ್ಟಿವಿಟಿಗಳು ನಿಮ್ಮ ಹಿಂದಿನ ತರಗತಿಯಲ್ಲೂ ನಡೆದಿದೆ ಅಲ್ವಾ? ನೀವೆಲ್ಲ ಕಥೆಯನ್ನು ಬಹಳ ಆರಂಭ ಅಂತ ಹೇಳಿದರೆ ಓದುವಾಗ ಓದುಗನಿಗೆ ಮುಂದೇನು ನಡೀತು,
ಏನಾಯಿತು ಎನ್ನುವಂತಹ ಕುತೂಹಲವನ್ನು ಮೂಡಿಸುವ ರೀತಿಯಲ್ಲಿರಬೇಕು ಒಂದು ಕಥೆ. ಘಟನೆಗಳನ್ನು ಕ್ರಮೀಕರಿಸಿ ಬರಿಬೇಕು. ಯಾಕೆ? ಹಿಂದೆ ಮುಂದಾದರೆ ಕಥೆಯಲ್ಲಿ ಬದಲಾವಣೆಗಳಾಗ್ಬೋದು, ತಪ್ಪುಗಳೂ ಬರಬಹುದು. ಆದ ಕಾರಣ ಯಾವುದು ಮೊದಲು ನಡೆಯಿತು, ಅದರ ನಂತರ ಏನಾಯಿತು ಎಂಬುದನ್ನು ಕ್ರಮವಾಗಿ ಕ್ರಮೀಕರಿಸಿ ಪದಗಳನ್ನು ಸೂಕ್ತವಾಗಿ ಜೋಡಣೆ ಮಾಡಿ ಕಥೆಯನ್ನು ರಚಿಸಬೇಕು. ಇನ್ನು ಕೊನೆಯದಾಗಿ ಮುಕ್ತಾಯ. ಕಥೆಗೆ ಮುಕ್ತಾಯ ಬೇಕು. ಅಲ್ಲಿ ನೀತಿ ಇರ್ಬೋದು, ಸಂದೇಶ ಇರ್ಬೋದು, ಯಾವುದು ಬೇಕಿದ್ರೂ ನೀವು ಸೂಕ್ತ ಅನಿಸುವುದನ್ನು ಸೇರಿಸಿಕೊಂಡು ನೀವು ಕಥೆಯನ್ನು ಪೂರ್ತಿ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಪದ ವಿಂಗಡಣೆ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದೆ, ಆ ಪದಗಳನ್ನು ವಿಂಗಡಿಸಬೇಕು. ವಿಂಗಡಿಸುವಾಗ ನಾವು ಗಮನಿಸಬೇಕಾದ್ದೇನು? ಅರ್ಥ ವ್ಯತ್ಯಾಸ ಉಂಟಾಗಬಾರದು. ನಾವು ವಿಂಗಡಿಸುವಂತಹ ಪದಗಳ ಅರ್ಥ ವ್ಯತ್ಯಾಸ ಆಗದಂತೆ ನಾವು ಪದಗಳನ್ನು ವಿಂಗಡಿಸಬೇಕು. ಯಾವೆಲ್ಲ ಪದಗಳು ಅಂತ ನೋಡಿ. ಮೊದಲ ಪದ ಅಡವಿಯೊಳಗೆ. ಹೇಗೆ ವಿಂಗಡಿಸ್ಬೋದು? ಅಡವಿ ಪ್ಲಸ್ ಒಳಗೆ. ಹುಡುಕಿಯೊಂದು. ಹುಡುಕಿ ಕೂಡಿಸು ಒಂದು. ಹೋದರೊಬ್ಬರಾದರದನು. ಹೋದರು ಒಬ್ಬರು, ಆದರೂ ಅದನು. ವರವ ನೀವೆವೆಂದು. ವರವನು ಈವೆವು ಎಂದು. ತೆಗೆಯಲೊಪ್ಪಿದ. ತೆಗೆಯಲು ಒಪ್ಪಿದ. ಒಡನೆಯದನು. ಒಡನೆ ಅದನು. ನಿಂತಿತೊಂದು. ನಿಂತಿತು ಒಂದು. ನೋವನೆಸಗುತ. ನೋವನು ಎಸಗುತ. ಈ ರೀತಿ ಪದಗಳನ್ನು ವಿಂಗಡಿಸಿ ನಿಮ್ಮ ನೋಟು ಪುಸ್ತಕದಲ್ಲಿ ನೀವು ಬರಿಬೇಕು. ಈ ಪದ್ಯದ ಕೊನೆಯ ಆಕ್ಟಿವಿಟಿ ತೋಳ ಮತ್ತು ಕೊಕ್ಕರೆ ಕಥನ ಕವನವನ್ನು ಇಲ್ಲಿ ನೀಡಿದಂತಹ ಕವಿತೆಯ ಜೊತೆ ಹೋಲಿಸಿ ಬರಿಬೇಕು. ಮೊದಲಿಗೆ ಕವಿತೆಯಲ್ಲಿ ಏನಿದೆ ಅಂತ ನೋಡುವ. ರೆಡಿ ಅಲ್ವಾ? ಎಲ್ಲರೂ ನಿಮ್ಮ ಪುಸ್ತಕವನ್ನು ನೋಡಿ ಇಲ್ಲಿ ನೀಡಿದಂತಹ ಕವನದಲ್ಲಿ ಏನಿದೆ ಅಂತ ನೋಡುವ. ಕವನದ ಶೀರ್ಷಿಕೆ ಪ್ರತಿಫಲ. ಹಣ್ಣು ಹಣ್ಣು ಮುದುಕನೊಬ್ಬ ಅಗೆಯುತ್ತಿದ್ದ ನೆಲವ. ಅಗೆದು ಅಗೆದು ನೆಡುತ್ತಲಿದ್ದ ತೆಂಗಿನೊಂದು ಗಿಡವ. ಹಣ್ಣು ಹಣ್ಣು ಮುದುಕನೊಬ್ಬ ಅಗೆಯುತ್ತಿದ್ದ ನೆಲವ. ಅಗೆದು ಅಗೆದು ನೆಡುತ್ತಲಿದ್ದ ತೆಂಗಿನೊಂದು ಗಿಡವ. ನಡೆದು ಬಳಲಿ ನೀರು ಬಯಸಿ ಬಂದನೊಬ್ಬ ಪಥಿಕ. ಬದಿಯ ಗಿಡದ ತೆಂಗು ನೀರ ಕುಡಿಯೇ ಕೊಟ್ಟ ಮುದುಕ. ಇಂದು ನಾಳೆ ಉದುರುವಂಥ ಹಣ್ಣು ಎಲೆಯು ನೀನು. ತೆಂಗಿನ ಗಿಡ ಈಗ ನಿಟ್ಟು ಉಣ್ಣುವೇನು ಫಲ. ಪಥಿಕನೆಸೆದ ಪ್ರಶ್ನೆ ಬಾಣವನ್ನು ಮುದುಕ ತಡೆದ. ಮುದುಡಿದಂಥ ತುಟಿಗೆ ನಗುವ ತಂದು ಹೀಗೆ ನುಡಿದ. ನೀನು ಕುಡಿದ ತೆಂಗು ನೀರ ಗಿಡವ ತಾತ ನೆಟ್ಟ. ಬೆಳೆಸಿ ಬೆಳೆಸಿ ದೇಹ ಸುಟ್ಟು ಫಲವ ನಮಗೆ ಬಿಟ್ಟ. ನಾನು ಈಗ ನೆಡುವ ಗಿಡವು ಮುಂದೆ ಫಲವ ನೀಡಿ. ನಿಮಗೆ ಕಳೆದ ಹಾಗೆ ತೃಷೆಯ ಕಳೆಯಬಹುದು ನೋಡಿ. ಬಹಳ ಸೊಗಸಾಗಿ ಈ ಕವಿತೆಯನ್ನು ರಚಿಸಿದ್ದಾರೆ. ಈ ಕವಿತೆಯಲ್ಲಿ ಮುದುಕನು ತೆಂಗಿನ ಗಿಡಗಳನ್ನು ನೆಡುತ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಪಥಿಕ ದಾರಿ ಹೋಗ ಬಹಳ ಬಾಯಾರಿಕೆಯಿಂದ ಆ ದಾರಿಯಲ್ಲಿ ಹೋಗ್ತಾನೆ. ಈ ಹಣ್ಣು ಮುದುಕ ಅಂದರೆ ಇಂದೋ ನಾಳೆಯೋ ಸಾಯುವಂಥವನು. ಯಾವ ರೀತಿ ಹಣ್ಣು ಎಲೆಗಳು ಉದುರುತ್ತವೋ ಅದೇ ರೀತಿ ಈ ಮುದುಕನು ಸಾಯುವವನಿದ್ದಾನೆ. ಹಾಗಿದ್ರೂ ಕೂಡ ಯಾಕೆ ಈ ಗಿಡಗಳನ್ನು ನೆಡ್ತಾ ಇದೆಯಾ ಎಂಬುದಾಗಿ ದಾರಿ ಹೋಗ ಕೇಳ್ತಾನೆ. ಮುದುಕ ಹೇಳ್ತಾನೆ, ಈಗ ನೀನು ಕುಡಿದಂತಹ ನೀರು ಎಂದೋ
ಯಾರೋ ನೆಟ್ಟಂತಹ ತೆಂಗಿನ ಗಿಡ ಆಗಿದೆ. ಈಗ ನೀನು ಈ ಗಿಡದ ನೀರನ್ನು ಕುಡಿದಿದ್ಯಾ, ಮುಂದೆ ನಾನು ನೆಟ್ಟ ಗಿಡದ ನೀರನ್ನು ಕೂಡ ಇದೇ ರೀತಿ ಬಾಯಾರಿ ಬಳಲಿ ಬಂದಂಥವರು ಕುಡಿಯಬಹುದು ಎಂಬುದಾಗಿ ಹೇಳ್ತಾನೆ. ಈ ಕವನದಲ್ಲಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡುವಂತಹ ಗುಣ ನಮಗೆ ಕಾಣ್ತದೆ. ಎರಡೂ ಕವನಗಳನ್ನು, ಒಂದು ಕಥನ ಕವನ, ಇನ್ನೊಂದು ಕವನ, ಎರಡನ್ನೂ ಗಮನಿಸಿದ್ರಿ ಅಲ್ವಾ? ಈಗ ನಾವು ಮಾಡಬೇಕಾದ್ದು ಹೋಲಿಕಾ ಟಿಪ್ಪಣಿ. ಮೊದಲಿಗೆ ಎರಡೂ ಪದ್ಯಗಳ ಸಾಮ್ಯ ವ್ಯತ್ಯಾಸಗಳನ್ನು ಕಂಡುಕೊಳ್ಬೇಕು, ಆಶಯವನ್ನು ತಿಳಿದುಕೊಳ್ಬೇಕು, ಎರಡೂ ಹಾಡುಗಳ ಬಗ್ಗೆ ಸ್ವಂತ ಅಭಿಪ್ರಾಯವನ್ನು ಕೂಡ ಬರಿಬೇಕು. ಈಗ ನಾವು ಈ ಎರಡೂ ಕವನಗಳ ಹೋಲಿಕಾ ಟಿಪ್ಪಣಿಯನ್ನು ಬರೆಯೋಣ. ತೋಳ ಮತ್ತು ಕೊಕ್ಕರೆ ಎನ್ನುವಂತಹ ಪದ್ಯ ಕಥನ ಕವನವಾಗಿದೆ. ಇದು ಭೋಗ ಷಡಪದಿಯಲ್ಲಿ ಇದೆ. ಪ್ರತಿಫಲ ಎನ್ನುವಂತಹ ಕವಿತೆಯು ಒಂದು ಸರಳವಾದ ಕವಿತೆಯಾಗಿದೆ. ತೋಳ ಮತ್ತು ಕೊಕ್ಕರೆಯಲ್ಲಿ ಆದಿಪ್ರಾಸ ಕಂಡುಬರುತ್ತದೆ. ಪ್ರತಿಫಲ ಎನ್ನುವಂತಹ ಕವಿತೆಯಲ್ಲಿ 2 ಮತ್ತು 4ನೇ ಸಾಲುಗಳಲ್ಲಿ ಪ್ರಾಸಗಳನ್ನು ಕಾಣ್ತೇವೆ. ತೋಳ ಮತ್ತು ಕೊಕ್ಕರೆ ಕವಿತೆಯು ದುಷ್ಟರಿಗೆ ಉಪಕಾರ ಮಾಡಿದರೆ ಅದರಿಂದ ಅಪಕಾರವೇ ಎನ್ನುವಂತಹ ಸಂದೇಶವನ್ನು ನೀಡಿದರೆ, ಪ್ರತಿಫಲ ಎನ್ನುವ ಕವಿತೆಯು ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಬೇಕು ಎನ್ನುವಂತಹ ಸಂದೇಶವನ್ನು ಕೂಡ ನೀಡುತ್ತದೆ. ಈ ಎರಡೂ ಕವಿತೆಗಳು ರಾಗ, ತಾಳ, ಲಯಬದ್ಧವಾಗಿದ್ದು ಹಾಡುವುದಕ್ಕೆ ಯೋಗ್ಯವಾಗಿದೆ. ಮಕ್ಕಳೇ, ಈ ಇಡೀ ಕಥನ ಕವನದ ಎಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ನಮಸ್ತೆ.